ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ನೋಡಿ, ನಾನಿವತ್ತು ಗೋಬಿನಲ್ಲಿ ಒಂದು ಮಲಾಯ್ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟ್ಗೆ ಫುಲ್ ಗೋಬಿ ತೊಗೊಂಡಿದ್ದೀನಿ. ಒಂದೆರಡು ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ಪೂನಷ್ಟು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಬಟರ್ ತೊಗೊಂಡಿದ್ದೀನಿ. ಒಂದು ಹಾಫ್ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಸ್ಪೂನಷ್ಟು ಚೀಸ್ ತೊಗೊಂಡಿದ್ದೀನಿ. ಕ್ರೀಮ್ ತೊಗೊಂಡಿದ್ದೀನಿ. 2 ಸ್ಪೂನ್ ಕ್ರೀಮ್ ಹಾಕ್ಕೊಳ್ಳೋಣ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನೊಂದು ಪ್ಯಾನಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಒಂದು 3 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಗೋಬಿ ತೊಗೊಂಡಿರ್ತೀರಲ್ಲ, ಹೂಕೋಸು ಅದನ್ನೆಲ್ಲ ಹಾಕೋಣ. ಯಾವಾಗಲಾದ್ರೂ ಗೋಬಿ ಮಾಡಬೇಕು ಅಂತಂದರೆ ಈ ಥರ ಬಾಯ್ಲಿಂಗ್ ವಾಟ್ರಲ್ಲಿ ಹಾಕ್ಬಿಟ್ಟೆ ಒಂದು 2ರಿಂದ 3 ನಿಮಿಷ ಬಿಟ್ಟು ಆಮೇಲೆ ಏನಾದರೂ ರೆಸಿಪಿ ಮಾಡ್ಕೋಬೇಕು. ಆ ಥರ ಮಾಡೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು. ಏನಾದರೂ ಸಣ್ಣ ಸಣ್ಣ ಹುಳ ಇತ್ತಂತಂದರೆ ಎಲ್ಲ ಆಚೆ ಬಂದುಬಿಡುತ್ತೆ ಬಾಯ್ಲಿಂಗ್ ವಾಟ್ರಲ್ಲಿ ನಾವು ಕುದಿಸಿದಾಗ. ಹಾಗಾಗಿ ಈ ಥರ ಮಾಡೋದು ಮೆಥಡು ಒಳ್ಳೆಯದು. ಆದಷ್ಟು ಗೋಬಿನ ನೀವು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಮಲಾಯ್ ಗೋಬಿ ಮಾಡ್ತಾ ಇರೋದಲ್ವಾ, ಸೊ ಇಷ್ಟು ದಪ್ಪ ಇರಲಿ. ಮೀಡಿಯಮ್ ಸೈಜ್ ಅಂದರೆ ಇಷ್ಟು ದಪ್ಪ ಇರಲಿ. ತೀರಾ ದಪ್ಪ ಮಾಡ್ಕೋಬೇಡಿ, ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ. ತೀರಾ ಸಣ್ಣನೂ ಬೇಡ, ದೊಡ್ಡದು ಬೇಡ, ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ನೋಡಿ, 3 ನಿಮಿಷ ಆಗಿದೆ. ಈಗ ನಾವು ಆಫ್ ಮಾಡಿಬಿಟ್ಟು ಈಗ ಒಂದು ಸ್ಟ್ರೈನರ್ಗೆ ಹಾಕೋಣ ಇದನ್ನು. ನೋಡಿ, ಈ ಥರ ಸ್ಟ್ರೈನರಲ್ಲಿ ಹಾಕ್ಕೊಂಡಿದ್ದೆ. ನೀರೆಲ್ಲ ಕೆಳಗಡೆ ಬಂದುಬಿಡುತ್ತೆ, ಜಾಸ್ತಿ ಏನಾರ ನೀರಿತ್ತಂತಂದರೆ. ಬನ್ನಿ ಈಗ ಇದರಲ್ಲೇ ಹಾಕ್ಕೊಂಡು ಇವಾಗ ಮ್ಯಾರಿನೇಷನ್ ಮಾಡೋಣ. ಇದಕ್ಕೆ ಒಂದು ಹಾಫ್ ಬೌಲಷ್ಟು ಮೊಸರು ಹಾಕ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ ಮೆಣಸು ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನು ಮೆಣಸು ಒಂದು ಪುಡಿ ಮಾಡಿಟ್ಕೊಂಡಿದ್ದೆ. 1 ಸ್ಪೂನ್ ಚಿಕನ್ ಮಸಾಲ, 1.5 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫ್ರೆಶ್ ಕ್ರೀಮ್ ಹಾಕಿ, ಉಪ್ಪು ನಾವು ಹಾಕಿರ್ತೀರಲ್ವಾ, ಗೋಬಿ ಬೇಯೋದಕ್ಕೆ ಉಪ್ಪು ಹಾಕಿರ್ತೀರಲ್ವಾ, ನಾವಿವಾಗ ನೋಡ್ಕೊಂಡು ಹಾಕ್ಕೊಳ್ಳೋಣ ಉಪ್ಪನ್ನು. ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. 1-2 ಸ್ಪೂನಷ್ಟು ಚೀಸು ಹಾಕ್ಕೊಬಿಡೋಣ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈ ಗೋಬಿನಲ್ಲಿ ನೀರು ಜಾಸ್ತಿ ಇರಬಾರ್ದು. ನೀರು ಜಾಸ್ತಿ ಇತ್ತಂತಂದರೆ ತುಂಬ ನೀರಾಗ್ಬಿಡುತ್ತೆ. ಸೊ ಹಾಗಾಗಿ ನೀರು ಜಾಸ್ತಿ ಇದು ಮಾಡಬಾರ್ದು. ಸ್ಟ್ರೈನರಲ್ಲಿ ಹಾಕಿ ನೀಟಾಗಿ ನೀರು ಹೋಗೋವರೆಗೂ ವೆಯ್ಟ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನೊಂದು 3 ನಿಮಿಷ ಬಿಟ್ಟಿದ್ದೆ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ. ಸೊ ಇವಾಗ ಮ್ಯಾರಿನೇಟ್ ಆಗಿದೆ. ಇದು ಅಗಲವಾಗಿರೋ ಪ್ಯಾನ್ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಪ್ಯಾನ್ ಕಾದಿದೆ. ಫ್ಲೇಮ್ನ ಮೀಡಿಯಮ್ಮಾಗಿ ಇಟ್ಕೊಳ್ಳೋಣ. 1 ಸ್ಪೂನಷ್ಟು ಬೆಣ್ಣೆ ಹಾಕೋಣ. ಬೆಣ್ಣೆ ಎಲ್ಲ ಸ್ಪ್ರೆಡ್ ಮಾಡೋಣ. ಈ ಥರ ಒಂದೊಂದೇ ಈ ಥರ ಇಡಬೇಕು, ಜೋಡಿಸ್ಬೇಕು. ಬೇಕಾದರೆ ನೀವು ಒಂದು ಸ್ವಲ್ಪ ಚೀಸ್ ಹಾಕ್ಕೊಬಿಡೋದು ಮೇಲೆಗಡೆ. ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ. ಅದು ಬೆಣ್ಣೆನಲ್ಲೇ ಒಂದು 2 ನಿಮಿಷ ರೋಸ್ಟ್ ಹಾಕಕ್ಕೆ ಬಿಡಬೇಕು. ನಾನು ಇಲ್ಲೇನು ಖಾರ ಏನೂ ಹಾಕಿಲ್ಲ. ನೀವು ಬೇಕಾದರೆ ಖಾರ ಹಾಕ್ಕೊಳ್ಳಿ. ನನ್ನ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಖಾರ ಏನೂ ಯೂಸ್ ಮಾಡಿಲ್ಲ ಇಲ್ಲಿ. ನೋಡಿ, ಇವಾಗ ಈ ಕಡೆ ಟರ್ನ್ ಮಾಡ್ಕೊಳ್ಳೋಣ. 2 ಕಡೆನೂ ರೋಸ್ಟ್ ಮಾಡ್ಕೋಬೇಕು. ತಂದೂರಿ ಥರ ರೋಸ್ಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, 2 ಕಡೆನೂ ರೋಸ್ಟ್ ಆಗಿದೆ. ತಂದೂರಿ ಥರ ಮಾಡಬೇಕು. ಸೊ 2 ಕಡೆನೂ ರೋಸ್ಟ್ ಆಗಿದೆ. ಬನ್ನಿ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೀವು ಇದ್ರ ಮೇಲೆ ಬೇಕಾದರೆ ಉಪ್ಪು ಖಾರ ಹಾಕ್ಕೋಬೋದು, ಲೈಟಾಗಿ ಚಾಟ್ ಮಸಾಲೆ ಎಲ್ಲ ಹಾಕ್ಕೋಬೋದು. ಇದ್ರ ಜೊತೆ ಮಿಂಟ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಕೋಬೋದು. ಮಿಂಟ್ ಚಟ್ನಿ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಮಿಂಟ್ ಚಟ್ನಿ
ರೆಸಿಪಿ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ನೋಡಿ, ಮಲೈ ಗೋಬಿ ರೋಸ್ಟ್ ರೆಡಿಯಾಗಿದೆ ತಿನ್ನೋದಕ್ಕೆ. ನೀವು ಮಾಡ್ಕೊಂಡು ತಿಂದು ನನಗೆ ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಪ್ಲೀಸ್ ದಯವಿಟ್ಟು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡಿ. ನನ್ನ ಫೇಸ್ಬುಕ್ ಅಕೌಂಟ್, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಕೊಟ್ಟಿರ್ತೀನಿ ಕೆಳಗಡೆ. ಸೊ ಎರಡೂ ಫಾಲೋ ಮಾಡಿ. ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ನನ್ನ ಡಿಸ್ಲೈಕ್ ಮಾಡಿ. ಆದಷ್ಟು ನನ್ನ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪ್ಲೀಸ್. ಅಷ್ಟೇ, ಬೇರೆ ಏನೂ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಮಾತಾಡೋದಕ್ಕೆ ಹೋದರೆ ತುಂಬ ಲಾಂಗ್ ವೀಡಿಯೋ ಹೋಗಿಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ಮಾತಾಡೋದು ಬೇಡ ಅಂತ ಈ ವಿಡಿಯೋಸ್ನೇ ನೆನೆ ತುಂಬ ಜನ ನೋಡ್ತಾ ಇಲ್ಲ, ಯಾಕಂದರೆ ತುಂಬ ಲಾಂಗ್ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಟ್ರೈ ಮಾಡ್ತೀನಿ ಆದಷ್ಟು ಶಾರ್ಟ್ ವೀಡಿಯೋಸ್ ಮಾಡೋದಕ್ಕೆ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇರಲಿ. ಸೊ ಮಿಂಟ್ ಚಟ್ನಿ ರೆಸಿಪಿ ಬೇಕು ಅಂತಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಮಯೋನೀಸ್ ಜೊತೆನೂ ತಿನ್ಬೋದು ಇದನ್ನು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಪ್ಲೀಸ್ ಆದಷ್ಟು ನನ್ನ ರೆಸಿಪೀಸ್ನ ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.